ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್. ಹಾಗೆಯೇ ಈ ವಿಡಿಯೋ ತುಂಬ ದಿನ ಆದಮೇಲಿಂದ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನೆಕ್ಸ್ಟ್ ಡೆಲಿವರಿ ವ್ಲಾಗ್ ಅಂತ ಹಾಕಿದ್ದೆ. ಆಮೇಲಿಂದ ಎಷ್ಟು ದಿನ ಆದರೂ ಯಾವುದು ವೀಡಿಯೋಸ್ ಬಂದಿಲ್ಲ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಮೆಸೇಜ್ ಕೂಡ ಮಾಡಿದ್ದೀರಾ, ಎಲ್ಲ ಸೇಫ್ ಆಗಿದ್ದೀರಾ, ಡೆಲಿವರಿ ಎಲ್ಲ ಹೇಗಾಯಿತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಸೇಫ್ ಆಗಿದ್ದೀವಿ, ನಾನು ಪಾಪು ಇಬ್ಬರು ಚೆನ್ನಾಗಿದ್ದೀವಿ. ಆಲ್ಮೋಸ್ಟ್ ಡೆಲಿವರಿ ಆಗಿ 10 ಮಂತ್ಸೇ ಆಗಿದೆ. ಈಗ ಪಾಪುದು ವಾಯ್ಸ್ ಕೂಡ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಕೇಳಿಸ್ತಾ ಇರ್ಬೋದು. ಈಗ ತುಂಬಾ ನಾಟಿ ಆಗಿರೋದ್ರಿಂದ ನನಗೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಹಾಗೆ ಈಗ ಇದು ಗೋಯಿಂಗ್ ಬ್ಯಾಕ್ ಟು ಪ್ರೆಗ್ನೆನ್ಸಿ ಡೇಸ್ ಅಂದರೆ ಇಲ್ಲಿ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ನನಗೆ ಹಿಂದಿನ ದಿನ ನಾನ್ ವೆಜ್ ಏನಾದ್ರು ತಿನ್ನಬೇಕು, ರೆಸ್ಟೋರೆಂಟಲ್ಲಿ ಬಿರಿಯಾನಿ ತಿನ್ನಬೇಕಂತೆಲ್ಲ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಅಂದ್ಕೊಂಡ್ವಿ ವೆನ್ಸ್ಡೇ ಹೋಗೋಣ ಅಂತ. ಬಟ್ ಅವತ್ತಿನ ದಿನ ಬೆಳಗ್ಗೆ ಎದ್ದಾಗಿಂದ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು. ನೀವು ಅಲ್ಲಿ ನೋಡ್ಬೋದು, ಆ ವಿಡಿಯೋದಲ್ಲೂ ನಾನು ಅಷ್ಟು ಲೈವ್ಲಿ ಆಗಿಲ್ಲ, ಒಂಥರ ಸುಸ್ತಾಗಿರೋ ಥರನೇ ಅನ್ನಿಸ್ತಾ ಇದೆ. ನಿದ್ದೆ ಎಲ್ಲ ಸರಿಯಾಗಿ ಮಾಡಿರಲಿಲ್ಲ. ಮತ್ತೇನೋ ಸಿಕ್ಸ್ತ್ ಸೆನ್ಸ್ ಅನ್ನಿಸ್ತಾ ಇತ್ತು, ಏನಾದರೂ ಕಂಟ್ರಾಕ್ಷನ್ ಸ್ಟಾರ್ಟ್ ಆಗ್ಬೋದಾ ಅಂತ. ಇನ್ನೂ 20 ಡೇಸ್ ಟೈಮ್ ಇತ್ತು ನನಗೆ ಡ್ಯೂ ಡೇಟ್ಗೆ. ಬಟ್ ಸ್ಟಿಲ್ ಒಂದು ಸಿಕ್ಸ್ತ್ ಸೆನ್ಸ್ ಏನೋ ಹೇಳ್ತಾ ಇತ್ತು, ಜಾನ್ವಿಕನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಅವತ್ತು ಮಧ್ಯಾಹ್ನ ನಾನು ರೆಸ್ಟೋರೆಂಟಿಂದ ಬಂದಮೇಲಿಂದ ನಿದ್ದೆ ಏನೂ ಮಾಡಲಿಲ್ಲ. ಅವಳ ಜೊತೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಹಾಗೆಯೇ ಕಂಟ್ರಾಕ್ಷನ್ಸ್ನ ಕೂಡ ಒಂದು ಆ್ಯಪ್ ಇದೆ, ಅದರಲ್ಲಿ ರೆಕಾರ್ಡ್ ಮಾಡ್ಕೋತಾನೆ ಇದ್ದೆ. ಸೊ ಯಾವಾಗ ನನಗೆ ಅನ್ನಿಸ್ತಾ ಇದೆ ಆವಾಗ ಅದರಲ್ಲಿ ಎಂಟರ್ ಮಾಡ್ತಾಯಿದ್ದೆ. ಬೆಳಗಿನ ಟೈಮಲ್ಲೆಲ್ಲ ಅಷ್ಟಾಗಿ ಫ್ರೀಕ್ವೆಂಟಾಗಿ ಕಂಟ್ರಾಕ್ಷನ್ಸ್ ಇರಲಿಲ್ಲ. ಹಾಗೆ ಈವ್ನಿಂಗ್ ಆಗ್ತಾ ನನಗೆ ಸ್ವಲ್ಪ ಕಂಟ್ರಾಕ್ಷನ್ಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆಯೇ ಒಂದು 11 o'clock ಮೇಲೆ ಎವ್ರಿ 10 ಮಿನಿಟ್ಸು, ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, 3 ಮಿನಿಟ್ಸು 7 ಮಿನಿಟ್ಸ್ ಈ ಥರ ಎಲ್ಲ ಬರ್ತಾ ಇದೆ. ಸೊ ಇದನ್ನೆಲ್ಲ ರೆಗ್ಯುಲರಾಗಿ ಟ್ರ್ಯಾಕ್ ಮಾಡ್ತಾ ಆಮೇಲಿಂದ ನಾವು ಕಾಲ್ ಮಾಡಿದ್ವಿ ಹಾಸ್ಪಿಟಲ್ಗೆ. ನಮ್ಮದು ಏನು ಈಗ ಕರೆಂಟ್ ಸಿಚುವೇಶನ್ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಈಗ ಹಾಸ್ಪಿಟಲ್ಗೆ ಅವರು ಬನ್ನಿ ಅಂತ ಹೇಳಿದ್ರು. ಇಲ್ಲಿ ಜಾನ್ವಿಕನ್ಗೆ ನಾನು ಇದಂತೂ ತುಂಬಾ ನನಗೆ ಈಗ ವಿಡಿಯೋ ಮಾಡಬೇಕಾದ್ರೂ ಕೂಡ ಅದು ಎಷ್ಟು ಇಮೋಷ್ನಲ್ ಆಗಿ ನನಗೆ ಅನ್ನಿಸ್ತಾ ಇದೆ. ಬೇಬಿ ಬೇಡವಾ ನಿಮಗೆ ಅಂತ? ಬೇಬಿ ಆದಮೇಲೆ ವಾಪಸ್ ಬರ್ತೀವಿ. ಜಾನ್ವಿಕನ್ಗೆ ಹೇಗೋ ಕನ್ವಿನ್ಸ್ ಮಾಡಿ, ನಮ್ಮ ಪೇರೆಂಟ್ಸ್ ಎಲ್ಲ ಇದ್ದರು ಮನೇಲಿ, ಹಾಗೆಯೇ ಕಸಿನ್ಸ್ ಕೂಡ ಮನೇಲಿದ್ದರು. ಅವರೆಲ್ಲರೂ ಇದ್ದಿದ್ದರಿಂದ ಅವಳು ಏನೂ ಅಷ್ಟು ಗಲಾಟೆ ಮಾಡಿಲ್ಲ. ಮತ್ತು ನೋಡ್ಬೋದು 1 ಗಂಟೆ ಆಗಿದೆ ನಾವು ಮನೆಯಿಂದ ಹೊರಟಾಗ. ಹಾಗೆಯೇ ಇಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಮಗೆ ಹಾಸ್ಪಿಟಲ್ ಟೂರ್ ಅಂತ ಮಾಡ್ತಾರೆ. ಬಿಫೋರ್ ಕೋವಿಡ್ ಎಲ್ಲನೂ ನಾವು ಹಾಸ್ಪಿಟಲ್ಗೆ ಹೋಗಿ ನೋಡ್ಬೋದಿತ್ತು, ಎಲ್ಲಿಂದ ಎಂಟರ್ ಆಗಬೇಕು, ಯಾವ್ಯಾವ ವಾರ್ಡ್ ಎಲ್ಲಿದೆ ಅಂತೆಲ್ಲನೂ ನಮಗೆ ಮೊದಲೇ ಅವರು ತೋರಿಸ್ತಾ ಇದ್ರು. ಬಟ್ ಕೋವಿಡ್ ಆದಮೇಲಿಂದ ನಮಗೆ ಹಾಸ್ಪಿಟಲ್ಗೆಲ್ಲ ಹೋಗೋದಕ್ಕಾಗೋದಿಲ್ಲ, ನೋಡೋದಕ್ಕೆ ವರ್ಚುವಲ್ ಟೂರ್ ಅಂತ ಕೊಟ್ಟಿದ್ದರು ನಮಗೆ. ಸೊ ಹಾಗಾಗಿ ನಮಗೆ ಗೊತ್ತಿತ್ತು, ಏನಾದರೂ ನಾವು ರಾತ್ರಿ 8 ಗಂಟೆ ಒಳಗಡೆ ಹಾಸ್ಪಿಟಲ್ಗೆ ಹೋಗಿದರೆ ನಮ್ಮದು OB/GYNದು ಯೂನಿಟ್ ಏನಿದೆ ಅಲ್ಲಿಗೆ ಡೈರೆಕ್ಟಾಗಿ ಎಂಟ್ರೆನ್ಸ್ ಏನಿದೆ ಅಲ್ಲಿಂದ ಹೋಗ್ಬೋದಿತ್ತು. ಬಟ್ 8 ಗಂಟೆ ಆದಮೇಲಿಂದ ಅದು ಕ್ಲೋಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಎಮರ್ಜೆನ್ಸಿ ಎಂಟ್ರಿ ಏನಿದೆ ಅದ್ರ ಮೂಲಕ ನಾವು ಎಂಟರ್ ಆಗಬೇಕು. ನನಗೆ ಇಲ್ಲಿ ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ನನಗೆ ಕಂಟ್ರಾಕ್ಷನ್ಸಿಂದ ಅಷ್ಟೊಂದು ಇದಾಗಿತ್ತು. ಹಾಗೆಯೇ ಅಲ್ಲಿ ವೀಲ್ ಚೇರ್ ಎಲ್ಲ ಇಟ್ಟಿದ್ರು. ಸೊ ನಮಗೆ ಅವ್ರು ಹೇಳಿದ್ರು 5th ಫ್ಲೋರ್ ಅನಿಸುತ್ತೆ, ನಾವು ಒಂದು OB/GYNದೆಲ್ಲ ಇದ್ದಿದ್ದು. ಸೊ 5th ಫ್ಲೋರ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ನಮಗೆ ಜೊತೆಯಲ್ಲೇ ಒಬ್ಬರು ನರ್ಸ್ ಕೂಡ ಬಂದಿದ್ದರು. ಅಲ್ಲಿ 5th ಫ್ಲೋರಲ್ಲಿ ನಮ್ಮನ್ನ ಡ್ರಾಪ್ ಮಾಡಿ, ಸೊ ಅಲ್ಲಿ ಮತ್ತೆ ಚೆಕ್-ಇನ್ ಮಾಡಬೇಕಿತ್ತು. ನಮ್ಮದು ಏನೇನು ಡೀಟೇಲ್ಸ್ ಇದೆ ಎಲ್ಲ ಮೊದಲೇ ನಾವು ಹೇಳಿರ್ತೀವಿ, ಮತ್ತು ಅವ್ರಿಗೂ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಆ ಪೇನಲ್ಲೆಲ್ಲ ಇದ್ರೂ ಕೂಡ ಇಲ್ಲಿ ಇದೆಲ್ಲನೂ ಮಾಡಲೇಬೇಕಾಗತ್ತೆ. ಚೆಕ್-ಇನ್ ಆದಮೇಲಿಂದ ನಮಗೆ ಈ ರೂಮ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಬಂದು ನಮಗೆ ಎಕ್ಸಾಮಿನ್ ಮಾಡ್ತಾರೆ. ಹಾಗೆ ಕಂಟಿನ್ಯೂಸ್ ಆಗಿ ನನ್ನ ವೈಟಲ್ಸು ಮತ್ತು ಬೇಬಿ ವೈಟಲ್ಸ್ ಎಲ್ಲನೂ ಮಾನಿಟರ್ ಮಾಡ್ತಾರೆ ಇದೇ ರೂಮಲ್ಲೇ. ಸಪೋಸ್ ನಾರ್ಮಲ್ ಡೆಲಿವರಿ ಆದರೆ ಇದೇ ರೂಮಲ್ಲೇ ಡೆಲಿವರಿ ಕೂಡ ಆಗುತ್ತೆ. ಇಲ್ಲಿ ನೋಡ್ಬೋದು, ಕ್ರೇಡಲ್ ಎಲ್ಲನೂ ರೆಡಿ ಇದೆ ಬೇಬಿಗೆ. ಹಾಗೆಯೇ ಈ ರೂಮಿಗೆ ಬಂದಮೇಲಿಂದ ನನಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೇಳಿದ್ರು. ಸೊ ನರ್ಸ್ ಯಾರಿದ್ದಾರೆ ಅವರು ಬಂದು ಅಟೆಂಡ್ ಮಾಡ್ತಾರೆ ನಿಮಗೆ. ಹಾಗೆಯೇ ಲೇಬರ್ ಏನಾದರೂ ಪ್ರೋಗ್ರೆಸ್ ಆಗ್ತಾ ಇದೆಯಾ ಅಥವಾ ಕಂಟ್ರಾಕ್ಷನ್ಸು ಇದು ಫಾಲ್ಸಾ ಏನು ಅಂತಂದ್ಬಿಟ್ಟು ಇವಾಗ ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ವೇಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ವೇಟ್ ಮಾಡಿದಾಗ ನಮ್ಗೆ ಅನ್ನಿಸ್ತಾ ಇತ್ತು, ಏನು ತುಂಬ ಹೊತ್ತು ತಗೋತಾ ಇದ್ದಾರಲ್ಲ ಅಂತಂದ್ಬಿಟ್ಟು. ಬಟ್ ಕಂಟ್ರಾಕ್ಷನ್ ಸ್ವಲ್ಪ 5 ಮಿನಿಟ್ಸಿಗೆ ಬರ್ತಾ ಇದ್ದಿದ್ದು ಇಲ್ಲಿ ಹಾಸ್ಪಿಟಲಿಗೆ ಬರೋ ಅಷ್ಟೊತ್ತಿಗೆ 10 ಮಿನಿಟ್ಸ್ಗೆ ಒಂದು ಸಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈಗ ವೇಟ್ ಮಾಡ್ತಾಯಿದ್ದೀವಿ ಅವ್ರು ಬರೋದಕ್ಕೆ ಅಂತ.
ಸೊ ನರ್ಸ್ ಬಂದು ಎಲ್ಲನೂ ಚೆಕ್ ಮಾಡಿದ್ರು. ಹಾಗೆಯೇ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಓಡಾಡ್ತಾ ಇರಿ ಅಥವಾ ಏನಾದರೂ ಎಕ್ಸಸೈಸ್ ಮಾಡಿ, ಬರ್ತಿಂಗ್ ಬಾಲ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ಸ್ವಲ್ಪ ಏನಾದ್ರು ಲೇಬರ್ ಪ್ರೋಗ್ರೆಸ್ ಆಗ್ಬೋದು. ನೋಡೋದನ್ನ 2 ಅವರ್ಸ್ ಆದಮೇಲಿಂದ ಬಂದು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಲ್ಲಿ ಬರ್ತಿಂಗ್ ಬಾಲಲ್ಲಿ ಎಕ್ಸಸೈಸ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ನಾನು ಪ್ರೆಗ್ನೆನ್ಸಿಯಲ್ಲಿ ಇದು ಯೂಸ್ ಮಾಡಿರಲಿಲ್ಲ. ಆದ್ರೂ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ನನಗೆ ಇದರಲ್ಲಿ ಎಕ್ಸಸೈಸ್ ಮಾಡಬೇಕಾದ್ರೆ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನ್ನಿಸ್ತಾ ಇರಲಿಲ್ಲ. ನನಗೇನೋ ಬಿದೋಗಂಗೆ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ವಾಕಿಂಗೇ ಮಾಡೋಣ ಅಂದ್ಕೊಂಡೆ. ಬಟ್ ಇಷ್ಟೊಂದು ಪೇನೆಲ್ಲ ಇದೆ, ಇದರಲ್ಲಿ ಈ ಥರ ವೀಡಿಯೋ ಎಲ್ಲನೂ ಶೂಟ್ ಮಾಡ್ಕೋಬೇಕಾ ಅಂತೆಲ್ಲನೂ ಅನ್ನಿಸ್ಬೋದು. ಯಾಕೆ ಅಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದು ಎಮರ್ಜೆನ್ಸಿ ಸೆಕ್ಷನ್ ಆಗಿತ್ತು. ಸೊ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲಿಲ್ಲ. ಬೇಬಿ ಸೇಫಾಗೆ ಡೆಲಿವರಿ ಮಾಡಿಬಿಟ್ರೆ ಸಾಕು ಅಂತ ಅನಿಸಿತ್ತು. ಹಾಗಾಗಿ ಆಗ ಏನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ಮೊಮೆಂಟ್ನೂ ಒಂಥರ ತುಂಬಾ ಎಂಜಾಯ್ ಮಾಡಿ ಎಲ್ಲನೂ ಈ ಥರ ಕ್ಯಾಪ್ಚರ್ ಮಾಡ್ಕೋಬೇಕಂತ ಅನ್ನಿಸ್ತು. ಆಬ್ವಿಯಸ್ಲಿ ಇಲ್ಲಿ ಕೆಲವೊಂದನ್ನು ನಾನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಹಸ್ಬೆಂಡ್ ಹೇಳ್ತಾಯಿದ್ರು, ಇಷ್ಟೊಂದು ಪೇನಲ್ಲಿದೆಯಾ, ನಾನು ಹೆಂಗೆ ವೀಡಿಯೋ ಮಾಡಲಿ ನಿಂದು ಅಂತ. ನಾವು ಆಲ್ಮೋಸ್ಟ್ 1 o'clock ಹಂಗೆ ಹಾಸ್ಪಿಟಲ್ನ ರೀಚ್ ಆಗಿದ್ಮೇಲಿಂದ ಮತ್ತೆ ಬೇಬಿ ಹಾರ್ಟ್ ರೇಟು ಮತ್ತು ಕಂಟ್ರಾಕ್ಷನ್ಸ್ನೆಲ್ಲನೂ ಮಾನಿಟರ್ ಮಾಡ್ತಾಯಿದ್ರು. ಎಲ್ಲ ರಿಯಲ್ ಕಂಟ್ರಾಕ್ಷನ್ಸ್ ಅಂತಲೇ ಹೇಳಿದ್ರು. ಬಟ್ ಡೈಲೇಷನ್ನ ಚೆಕ್ ಮಾಡಿದಾಗ 3 centimeter ಡೈಲೇಟು 50% ಎಫೆಸ್ಟ್ ಅಂತ ಹೇಳಿದ್ರು. ಸೊ ಮತ್ತೆ ಇನ್ನು 1.5 hour ಅಥವಾ 2 hours ಬಿಟ್ಟು ಚೆಕ್ ಮಾಡ್ತೀವಿ, ಏನಾದರೂ ಪ್ರೋಗ್ರೆಸ್ ಇದೆಯಾ ನೋಡೋಣ ಅಂತ ಹೇಳಿದರು. ಸೊ ಆ ಪ್ರೋಗ್ರೆಸ್ ನೋಡೋದಕ್ಕೂ ಮೊದಲು ಸ್ವಲ್ಪ ವಾಕ್ ಮಾಡೋದು ಅಥವಾ ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಅಂತಲೇ ಹೇಳಿದ್ರು. ವಾಕ್ ಎಲ್ಲ ಮಾಡ್ತಾಯಿದ್ರೆ ಕಂಟ್ರಾಕ್ಷನ್ಸ್ ಪ್ರೋಗ್ರೆಸ್ ಆದಂಗೆ ಅದು ಆಗುತ್ತೆ ಅಂತ. ಬಟ್ ಈ 1.5 hour ಕಂಟ್ರಾಕ್ಷನ್ಸ್ದು ಟೈಮಿಂಗ್ಸ್ ಏನಿತ್ತು, ಬೇಗ ಬರ್ತಾ ಇತ್ತಲ್ವ, 7 minutes 5 minutes, ಅದು ಸ್ವಲ್ಪ ಡಿಸ್ಟೆನ್ಸ್, ಅದು ಸ್ವಲ್ಪ ಟೈಮ್ ಚೇಂಜ್ ಆಯಿತು. ಒಂದು 15 minutesಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ 1 minute ಬರ್ತಾ ಇದೆ. ಆಮೇಲಿಂದ 1.5 hour ಆಮೇಲಿಂದ ಬಂದು ಮತ್ತೆ ಚೆಕ್ ಮಾಡಿದಾಗ ಡೈಲೇಷನ್ನು ಏನೂ ಚೇಂಜ್ ಆಗಿರಲಿಲ್ಲ, ಸೇಮ್ ಅಷ್ಟೇ ಇತ್ತು. 3 centimeter ಇದೆ ಮತ್ತು 50% ಎಫೆಸ್ಟ್ ಇದೆ ಅಂತ ಹೇಳಿದ್ರು. ಸೊ ಇದು ಪ್ರೋಗ್ರೆಸ್ ಆಗೋದಿಲ್ಲ. ಅದಕ್ಕೋಸ್ಕರ ಮೆಡಿಸಿನ್ಸ್ ಕೊಡ್ತೀವಿ, ಅದು ತೊಗೊಂಡು ಮನೆಗೆ ಹೋಗಿ ಅಂತಲೇ ಹೇಳಿದ್ರು. ಮತ್ತು ಇದೊಂಥರ ವೇಟಿಂಗ್ ಗೇಮ್ ಅಂತಲೇ ಹೇಳ್ಬೋದು. ಈಗ ಆಲ್ಮೋಸ್ಟ್ 4:30 ಆಗ್ತದೆ ಬೆಳಗ್ಗೆ. ಸೊ ಆ ಮೆಡಿಸಿನ್ಸ್ ತೊಗೊಂಡ್ಮೇಲೆ ಸ್ವಲ್ಪ ನಿದ್ದೆನೂ ಬರ್ಬೋದು ಚೆನ್ನಾಗೆ ಅಂತ ಹೇಳಿದ್ದಾರೆ. ಸೊ ಈಗೆಲ್ಲ ಮತ್ತೆ ಚೇಂಜ್ ಮಾಡ್ಕೊಂಡು ಈಗ ಹೊರಡೋದಕ್ಕೆ ರೆಡಿ ಆಗಿದ್ದೀವಿ. ಸೊ ಮೆಡಿಸಿನ್ಸ್ ಒಂದು ಕೊಟ್ಟರೆ ಮತ್ತೆ ಮನೆಗೆ ಹೋಗಬೇಕು. ಬಟ್ ಇದು ಫಾಲ್ಸ್ ಪೇನ್ ಅಂತ ಏನೂ ಅಲ್ಲ, ರಿಯಲ್ ಕಂಟ್ರಾಕ್ಷನ್ಸೇ. ಬಟ್ ಲೇಬರ್ ಪ್ರೋಗ್ರೆಸ್ ಆಗ್ತಾ ಇಲ್ಲ. 3 centimeter ಡೈಲೇಟ್ ಆಗಿರೋದು. ಹಾಗೆ ನನಗೆ ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೂಡ ಇತ್ತು. ಸೊ ಅದನ್ನು ಏನು ಹೋಗೋದು ಬೇಡ ಅಂತ ಹೇಳಿದ್ರು. ಇಲ್ಲೇ ಇಷ್ಟೊತ್ತು ಮಾನಿಟರ್ ಮಾಡಿದ್ದೀವಿ ಅಂತ. ಸೊ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈ ಸೆಕೆಂಡ್ ಪ್ರೆಗ್ನೆನ್ಸಿ ಥ್ರೂ ಔಟ್ ನನಗೆ ಡಾಕ್ಟರು VBACಗೆ ಎನ್ಕರೇಜ್ ಮಾಡಿದರು, ಅಂದರೆ ವೆಜನಲ್ ಬರ್ತ್ ಆಫ್ಟರ್ C-section ಅಂತ. ಸೊ ಆಗ ನಾವು ಕೂಡ ಕೇಳಿದ್ವಿ, ಸಪೋಸ್ ಏನಾದರೂ ಈಗ ನನಗೆ 3 centimeter ಡೈಲೇಟ್ ಆಗಿದೆಯಲ್ಲ, ಇಂಥ ಟೈಮಲ್ಲಿ ಇಂಡ್ಯೂಸ್ ಮಾಡ್ತಾರಾ ಅಂತ. ಅದಕ್ಕೆ ಅವರು 1% ರಿಸ್ಕ್ ಅನ್ನೋದಿರುತ್ತೆ, ಯೂಟರಿನ್ ರಪ್ಚರ್ ಆಗೋಂಥ ಚಾನ್ಸ್ ಇರುತ್ತೆ ಇಂಡ್ಯೂಸ್ ಮಾಡಿದಾಗ ಅಂತ. ಸೊ ಹಾಗಾಗಿ ನಾವು ಮೊದಲೇ ಯಾವ 1% ರಿಸ್ಕ್ನೂ ತೊಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೋಸ್ಕರ ನನಗೆ ಇಲ್ಲಿ ಇವತ್ತು ಇಂಡ್ಯೂಸ್ ಮಾಡಿಲ್ಲ. ಲೇಬರು ನ್ಯಾಚುರಲ್ ಆಗಿ ಪ್ರೋಗ್ರೆಸ್ ಆಗಲಿ ನೋಡೋಣ ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಂಟ್ರಾಕ್ಷನ್ಸು ಎಷ್ಟು ದಿನ ಇತ್ತು, ಬೇಬಿ ಯಾವಾಗ ಡೆಲಿವರಿ ಮಾಡಿದೆ, ಈ ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ ವಿಡಿಯೋ ಕೂಡ ತಪ್ಪದೆ ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.